ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಪೂರ್ವಕಾಲವೃತ್ತಾಂತ 2ನೇ ಅಧ್ಯಾಯ 5ನೇ ವಾಕ್ಯ. ನಮ್ಮ ದೇವರು ಎಲ್ಲ ದೇವರುಗಳಿಗಿಂತ ದೊಡ್ಡವನು, ನಾನು ಕಟ್ಟಿಸುವ ಆಲಯವು ದೊಡ್ಡದಾಗಿರಬೇಕು. ದಾವೀದನನ್ನು ದೇವರು ಆರಿಸ್ಕೊಂಡು ಅರ್ಹತೆ ಇಲ್ಲದಂತಹ ಸ್ಥಾನದಿಂದ ಅವನನ್ನು ಉನ್ನತವಾದ ಮಟ್ಟಕ್ಕೆ ತಂದು ಒಬ್ಬ ರಾಜನಾಗಿ ಅವನನ್ನು ಮಾಡ್ತಾರೆ. ಅದು ಮಾತ್ರವಲ್ಲ, ಅವನಿಗೆ ದೇವರೊಂದು ವಾಗ್ದಾನ ಕೊಡ್ತಾರೆ, ನಿನ್ನ ಸಂತತಿ ಶಾಶ್ವತವಾಗಿ ಈ ಒಂದು ರಾಜ್ಯದಲ್ಲಿ ಇರ್ತಾರೆ. ಹಾಗೆ ದಾವೀದನ ಮಗನಾದ ಸೊಲೊಮೋನನು ಆಳ್ವಿಕೆಗೆ ಬರ್ತಾನೆ. ದಾವೀದನಿದ್ದಾಗಲೇ ಅವನು ದೇವರಿಗೆ ಒಂದು ಆಲಯವನ್ನು ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ. ಆದರೆ ನಾತಾನ್ ಹೇಳ್ತಾನೆ, ನೀನು ತುಂಬ ರಕ್ತ ಸುರಿಸಿರೋದ್ರಿಂದ ನೀನು ಆಲಯವನ್ನು ಕಟ್ಟಬಾರ್ದು, ನಿನ್ನ ಮಗ ಆಲಯವನ್ನು ಕಟ್ತಾನೆ. ಹಾಗೆ ದಾವೀದನು ಆಲಯಕ್ಕೆ ಬೇಕಾದಂತಹ ಎಲ್ಲ ಸರಕು ಸಾಮಗ್ರಿಗಳನ್ನು ಸಿದ್ಧ ಮಾಡಿಕ್ತಾನೆ. ಎಲ್ಲವುಗಳನ್ನು ಸಿದ್ಧ ಮಾಡಿಟ್ಟ ನಂತರ ಅವನು ಮುಪ್ಪಿನ ಮುದುಕನಾಗಿ ಪ್ರಾಣವನ್ನು ಕಳ್ಕೊಳ್ತಾನೆ. ಹಾಗೆ ತೀರಿ ಹೋದ ನಂತರ ಸೊಲೊಮೋನನ ಆಳ್ವಿಕೆ ಬರ್ತಾನೆ. ಸೊಲೊಮೋನನು ದೇವಾಲಯವನ್ನು ಕಟ್ಟುವುದಕ್ಕಾಗಿ ಪ್ರಯತ್ನವನ್ನು ಮಾಡುವುದನ್ನು ನಾವು ನೋಡ್ಬೋದು. 2ನೇ ಅಧ್ಯಾಯದಲ್ಲಿ ಅವನು ಏನು ಮಾಡ್ತಾನೆ, ಸೊಲೊಮೋನನು 1ನೇ ಅಧ್ಯಾಯ, ಸೊಲೊಮೋನನು ಯೆಹೋವನ ಹೆಸರಿಗೋಸ್ಕರ 2:1 ಆಲಯವನ್ನು ತನಗೋಸ್ಕರ ಅರಮನೆಯನ್ನು ಕಟ್ಟಿಸಬೇಕೆಂದು ಮನಸ್ಸುಳ್ಳವನಾಗಿ, ಅವನ ಮನಸ್ಸು ಆಲಯ ಕಟ್ಟಿಸಬೇಕು ಅಂತ ಆಗುತ್ತೆ. ನಂತರ ಅವನು ಜನರ ಬಳಿಯಲ್ಲಿ ಮಾತನಾಡುವಾಗ ಅಥವಾ ಕೆಲಸದವ್ರಿಗೆ ಹೇಳ್ತಾ ಇರೋದೇನು 3ನೇ ವಾಕ್ಯದಲ್ಲಿ ಓದ್ತೇವೆ, ಅವನು ದೂತರ ಮುಖಾಂತರವಾಗಿ ತೂರಿನ ಅರಸರಾದ ಊರಾಮನಿಗೆ ಹೇಳ್ತಾ ಇದ್ದಾನೆ. ಅವನಿಗೆ ಹೇಳ್ತಾ ಇರೋದು, ನಮ್ಮ ದೇವರು ಎಲ್ಲ ದೇವರುಗಳಿಗಿಂತ ದೊಡ್ಡವನು. ಅಲ್ಲಿ ನೋಡಿ, ಊರಾಮನು ಅನ್ಯ ದೇವರನ್ನು ಆರಾಧನೆ ಮಾಡುವಂತಹ ವ್ಯಕ್ತಿ. ಇವನ ಫ್ರೆಂಡ್, ಅವನು ಇಸ್ರಾಯೇಲನಲ್ಲ, ಬೇರೊಂದು ದೇಶದ ತೂರೆಂಬ ದೇಶದ ಅರಸನಾದ ಊರಾಮನಿಗೆ ಅವನು ಹೇಳ್ತಾ ಇದ್ದಾನೆ, ನಮ್ಮ ದೇವರು, ನಾನು ಆರಾಧನೆ ಮಾಡುವಂಥ ದೇವರು ಎಲ್ಲ ದೇವರುಗಳಿಗಿಂತ ದೊಡ್ಡವನು. ಅದರ ಅರ್ಥ ಏನು? ತೂರಿನ ಅರಸನಾದ ಊರಾಮನೇ, ನಿನ್ನ ದೇವರಿಗಿಂತಲೂ ನನ್ನ ದೇವರು ದೊಡ್ಡವನು. ಇತರರ ಮುಂದೆ ತನ್ನ ದೇವರನ್ನು ಎತ್ತಿ ತೋರಿಸುವಂತಹ ಒಬ್ಬ ವ್ಯಕ್ತಿಯಾಗಿದ್ದನು ಸೊಲೊಮೋನ. ಇತರ ವ್ಯಕ್ತಿಗಳ ಮುಂದೆ ನಾನು ಆರಾಧನೆ ಮಾಡುವ ನಮ್ಮ ತಂದೆಯ ದೇವರು ಯಾರು, ನನ್ನ ದೇವರು ಯಾರು ಎಂಬುದನ್ನು ಪ್ರಚುರಪಡಿಸಿ ಊರಾಮನಿಗೆ ಹೇಳ್ತಾ ಇದ್ದಾನೆ, ನಮ್ಮ ದೇವರು ಎಲ್ಲ ದೇವರುಗಳಿಗಿಂತ ದೊಡ್ಡವರು. ಆದ್ದರಿಂದ ನಾನು ಕಟ್ಟಿಸುವ ಆಲಯ ದೊಡ್ಡದಾಗಿರಬೇಕು. ಈ ಬೆಳಗ್ಗೆ ದೇವರನ್ನು ಆರಾಧನೆ ಮಾಡುವ ಪ್ರಿಯ ದೇವರ ಮಗುವೆ, ನಿಮ್ಮ ಜೀವಿತದಲ್ಲಿ ಒಂದು ವಿಷಯ ಅರ್ಥ ಆಗಬೇಕು, ನೀವು ಆರಾಧನೆ ಮಾಡುವಂಥ ದೇವರು ಸಾಧಾರಣ ದೇವರಲ್ಲ. ಆತನು ದೊಡ್ಡ ದೇವರು, ಭಯಂಕರ ದೇವರು. ಆತನು ಎಲ್ಲರಿಗಿಂತಲೂ ಆತನು ಉತ್ತಮನಾದ, ಉನ್ನತನಾದ ಒಬ್ಬ ವ್ಯಕ್ತಿಯಾಗಿ ಜೀವಿಸ್ತಾ ಇದ್ದಾನೆ. ಆ ಒಂದು ಮನವರಿಕೆ ನಮ್ಮಲ್ಲಿರೋದಾದರೆ, ದೊಡ್ಡವನಾದ ದೇವರನ್ನು ಒಳ್ಳೆಯ ರೀತಿಯಲ್ಲಿ ಆ ಆಲಯವನ್ನು ಕಟ್ಟಿಸುವಾಗ ದೊಡ್ಡ ಒಂದು ಆಲಯ ಕಟ್ಟಬೇಕು. ಅದರ ಅರ್ಥ ದೇವರು ದೊಡ್ಡವನು ಅಂತ ಹೇಳಿದ್ರೆ ಕೆಲವರು ಯೋಚನೆ ಮಾಡ್ತಾರೆ, ಅಷ್ಟು ದೊಡ್ಡವನ, ದೇವರನ್ನು ಇಡಿಸುವಷ್ಟು ದೊಡ್ಡ ಆಲಯ ಕಟ್ಟೋಕ್ಕಾಗತ್ತಾ? ವಾಕ್ಯ ಹೇಳಬೇಕಾದ್ರೆ ದೇವರು ವಾಕ್ಯ ಹೇಳುತ್ತೆ, ಆಕಾಶವು ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ, ನೀವೆಂಥ ಮನೆ ಕಟ್ಕೊಡ್ತೀವಿ, ಅಷ್ಟು ದೊಡ್ಡವನು ನಾನು. ಹಾಗಾದರೆ ದೇವರು ಅಷ್ಟು ದೊಡ್ಡವನು, ಅಷ್ಟು ಕಾಲು ಉದ್ದ ಇದೆಯಾ ದೇವರದು? ತನ್ನ ಅಂಗೈಗಳಲ್ಲಿ ಸಮುದ್ರದ ನೀರನ್ನೆಲ್ಲ ಹಿಡಿದುಕೊಳ್ಳುವಂತಹ ವ್ಯಕ್ತಿ ಅಂತ ಬೈಬಲ್ ಹೇಳುತ್ತೆ. ಹಾಗಾದರೆ ಈ ಭೂಮಿಯನ್ನೆಲ್ಲ ತನ್ನ ಅಂಗೈಗಳಲ್ಲಿ ಇಟ್ಕೊಳ್ಳುವವನು. ಆ ರೀತಿ ಅಲ್ಲ ಇವನು ಹೇಳ್ತಾ ಇರೋದು. ಅಲ್ಲಿ ಅಲಂಕಾರಿಕವಾಗಿ ಉಪಯೋಗಿಸಿರುವಂತಹ ಮಾತುಗಳು, ಅಲೆಗೋರಿಕಲ್ ಲ್ಯಾಂಗ್ವೇಜ್ ಅದು. ದೇವರು ಆಕಾಶದಲ್ಲಿ ಕೂತಿದ್ದಾರೆ, ಕಾಲು ಭೂಮಿಯಲ್ಲಿ ಇಟ್ಟಿದ್ದಾರೆ ಅನ್ನೋದಿಲ್ಲ. ಆದರೆ ಇಲ್ಲಿ ಸೊಲೊಮೋನ ಹೇಳ್ತಾ ಇದ್ದಾನೆ, ನಮ್ಮ ದೇವರು ಎಲ್ಲರಿಗಿಂತ ದೊಡ್ಡವನು. ಆ ದೊಡ್ಡವನಾದ ದೇವರಿಗೆ ಏನು ಮಾಡಬೇಕು? ನಾನು ಕಟ್ಟಿಸೋದು ದೊಡ್ಡದಾಗಿರಬೇಕು. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಮ್ಮ ದೇವರು ದೊಡ್ಡವನಾದ ದೇವರು. ಆತನಿಗೆ ನಾನು ಮಾಡೋದೆಲ್ಲ ಏನಾಗಿರಬೇಕು? ದೊಡ್ಡದಾಗಿರಬೇಕು, ಉನ್ನತವಾಗಿರಬೇಕು. ಎಷ್ಟೋ ಸಂದರ್ಭದಲ್ಲಿ ನೋಡ್ತೀವಿ, ಎಷ್ಟೋ ಜನ ಆರಾಧನೆಗೆ ಅಂತ ಬರ್ತಾರೆ, ಸಂಡೇಸ್ ಪ್ರೇಯರ್ಗೆ ಅಂತ ಬರ್ತಾರೆ, ಮನಸ್ಸಿಗೆ ಬಂದಾಗ ಬರ್ತಾರೆ, ಹೋದ್ರು ಇಲ್ಲದ್ರೆ ಇಲ್ಲ. ಇವರೆಲ್ಲ ಕೆಲಸಕ್ಕೆ ಹೋಗ್ಬೇಕಾದ್ರೆ ಕರೆಕ್ಟಾಗಿ ಹೋಗಿ ಅವರು ಹೇಳೋದು, ಬಯೋಮೆಟ್ರಿಕಲ್ಲಿ ಟೈಮನ್ನು ಇದು ಮಾಡ್ತಾರೋ, ಬೆರಳನ್ನು ಇಟ್ಬಿಟ್ಟು
ಆ ಪಂಚ್ ಮಾಡ್ತಾರೆ, ಅಟೆಂಡೆನ್ಸ್ ಹಾಕ್ತಾರೆ. 8 ಗಂಟೆ ಅಂದರೆ 8 ಗಂಟೆಗಲ್ಲಿರ್ತಾರೆ, 9 ಅಂದರೆ 9ಕ್ಕಲ್ಲಿರ್ತಾರೆ. ಆದರೆ 9 ಗಂಟೆಗೆ ವರ್ಷಿಪ್ ಅಂತ ಹೇಳಿದ್ರೆ ಅವ್ನು ಬರೋದೇ 9ವರೆಗೆ. ಯಾಕೆ? ನಮ್ಮ ದೇವರು ದೊಡ್ಡವನು ಎಂಬ ಯೋಚನೆ ನಮಗಿಲ್ಲ. ನಮ್ಮ ದೇವರು ದೊಡ್ಡವನು. ಆತನನ್ನು ಆರಾಧಿಸುವುದಕ್ಕಾಗಿ ನಾನು ಹೋದಾಗ ನಾನು ಆತನ ಬಳಿಯಲ್ಲಿ ಯಾವ ರೀತಿ ಇರಬೇಕು, ಎಷ್ಟು ಬೇಗ ಹೋಗಬೇಕು, ಹೇಗೆ ಹೋಗಬೇಕು, ಏನು ಮಾಡಬೇಕು, ಇದೆಲ್ಲ ನನ್ನಲ್ಲಿ ಯೋಚನೆ ಇಲ್ಲದೆ ಇರೋದರಿಂದ ನಾನೇನು ಮಾಡ್ತೀನಿ, ನನಗಿಷ್ಟ ಬಂದ ಹಾಗೆ ಹೋಗ್ತೀನಿ. ಆದರೆ ವಾಕ್ಯ ಹೇಳ್ತದೆ ಇಲ್ಲ, ಆತನು ದೊಡ್ಡವನು, ಆತನನ್ನು ಉನ್ನತವಾದ ರೀತಿಯಲ್ಲಿ ಆರಾಧಿಸಬೇಕು. ಆತನಿಗೆ ನಾನು ಮಾಡುವಂಥದ್ದೆಲ್ಲ ಉನ್ನತವಾಗಿರಬೇಕು. ನಾನು ಕೊಡುವಂಥ ಸಮಯ, ನಾನು ಕೊಡುವಂಥ ಆರೋಗ್ಯ, ನಾನು ಕೊಡುವಂಥ ಕಾಣಿಕೆ, ನಾನು ಕೊಡುವಂಥ ಸಮಯ ಎಲ್ಲವೂ ಸಹ ಉತ್ತಮವಾದದ್ದಾಗಿರಬೇಕು. ಯಾಕೆಂದರೆ ನಮ್ಮ ದೇವರು ಎಲ್ಲ ದೇವರುಗಳಿಗಿಂತ ದೊಡ್ಡವನಾದ ದೇವರು. ಆ ಒಂದು ಮನೋಭಾವದಲ್ಲಿ ಆತನನ್ನು ಆರಾಧಿಸುವುದಕ್ಕೆ ದೇವರು ನಮಗೆ ಕೃಪೆ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನಕ್ಕೆ ಬಂದಿದ್ದೇವೆ. ದೊಡ್ಡವನಾದ ದೇವರೇ, ನಿಮ್ಮನ್ನು ಉನ್ನತವಾದ ರೀತಿಯಲ್ಲಿ ಸಮಯವನ್ನು ಕೊಟ್ಟು ನಿನಗಾಗಿ ಜೀವಿಸುವ ಹಾಗೆ ನೀ ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.